ಟಿ ಟಿ ಬಂತು. ಟಿ ಟಿ ಹತ್ಕೊಂಡು ಇವಾಗ ಜರ್ನಿ ಮಾಡ್ತಾ ಇದ್ದೀರಿ. ಎಲ್ಲೂ ನಿಲ್ಲಿಸಿಲ್ಲ. ಇವರೇ ಹುಳಿಯನ್ನು ಮತ್ತು ಮೊಸರನ್ನ ಮಾಡ್ಕೊ ಬಂದಿದ್ದರು. ತಿಂದಿದ್ದೆಲ್ಲ ಏನು ವಿಡಿಯೋ ಮಾಡೋಕ್ಕಾಗಿಲ್ಲ. ತಿಂದ್ಬಿಟ್ಟು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ರಿ. ಹಾಗೂ ಹಿಂಗೂ ದೇವಸ್ಥಾನಕ್ಕೆ ಬಂದ್ರಿ. ದೇವಸ್ಥಾನಕ್ಕಂದರೆ ಇವಾಗ ಏನು ದರ್ಶನಕ್ಕೆಲ್ಲ ಹೋಗಿಲ್ಲ. ತುಂಬ ಟಯರ್ಡ್ ಆಗಿತ್ತು, ತುಂಬಾ ಲೇಟ್ ಆಗಿತ್ತು. ಬೆಳಗ್ಗೆ ಟಿಫನ್ ತಿಂದ್ಬಿಟ್ಟು ಹತ್ತಿದ್ದು. ಮಕ್ಕಳಿಗೆಲ್ಲ ತುಂಬಾ ಹೊಟ್ಟೆ ಹಸಿವಾಗಿತ್ತು. ಅಮ್ಮಮ್ಮ ಅಂದರೆ 2:30-3 ಗಂಟೆ ಆಗಿತ್ತು. ಇನ್ನೇನು ರೂಮು ಹುಡುಕ್ತಾ ಇದ್ದೀರಿ. ರೂಮು ಆದಷ್ಟು ಬೇಗ ಸಿಗ್ತಾನೆ ಇಲ್ಲ. ತುಂಬ ಜನ ಇದ್ದಾರೆ, ಎಷ್ಟೊಂದು ರಶ್ ಇದ್ದಾರೆ. ರೂಮ್ ಹುಡ್ಕೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಊಟಕ್ಕೆ ಹೋಗೋಣ ಅಂತ ಹೋಟ್ಲ್ ಹುಡುಕ್ತಾ ಇದ್ದೀರಿ. ಹೋಟ್ಲಿಗೆ ಅಂತೂ ಊಟಕ್ಕೆ ಹೋಗಿಲ್ಲ. ಯಾರೋ ಹೇಳಿದ್ರು ದೇವಸ್ಥಾನದಲ್ಲೇ ಊಟ ಕೊಡ್ತಾರೆ ಅಂದ್ಬಿಟ್ಟು. ಯಾರಿಗುಂಟು ಯಾರಿಗಿಲ್ಲ ದೇವ್ರ ಪ್ರಸಾದ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಧರ್ಮದೂಟ ಅಂತ ಹೋಗಿದ್ರಿ. ತುಂಬಾ ಚೆನ್ನಾಗಿತ್ತು. ಜಾಗ ಮಾತ್ರ ತುಂಬಾ ಇಷ್ಟ ಆಯಿತು ನನಗೆ. ಎಷ್ಟು ನೀಟ್ನೆಸ್ಸು, ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಂದರೆ, ಎಷ್ಟು ಕ್ಲೀನ್ ಮಾಡ್ತಾ ಇದ್ದಾರೆ ಅಂದರೆ, ಎಲ್ಲರೂ ಊಟ ತಿಂದಮೇಲೆ ಒಂದು ಕಡೆ ಹೋಗ್ತಾಯಿದ್ರೆ ಒಂದು ಕಡೆ ಕ್ಲೀನ್ ಮಾಡ್ತಾನೆ ಇದ್ದಾರೆ. ಎಷ್ಟು ಮನೆಯಲ್ಲೂ ಅಷ್ಟೇ ಇಷ್ಟು ನೀಟಾಗಿ ಯಾರೂ ಕ್ಲೀನ್ ಮಾಡಲ್ಲ, ಅಷ್ಟು ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದಾರೆ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು, ಅಮೃತ ಇದ್ದಂಗಿತ್ತು. ಕಡಲೆಬೇಳೆ ಪಾಯಸ ಮತ್ತು ಅನ್ನ ಸಾರು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿತ್ತು. ಇದೆಲ್ಲ ತಿಂದು ಹೋಗಿದ ಮೇಲೆ ನೋಡಿ ಎಷ್ಟು ಕ್ಲೀನಾಗಿ ಎಷ್ಟು ಕ್ಲೀನ್ ಮಾಡ್ತಾಯಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿತ್ತು. ಇನ್ನೇನು ಊಟ ತಿಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗಬೇಕು. ಇವಾಗಂತೂ ಹೋಗೋಕ್ಕಾಗಲ್ಲ, ಲೇಟ್ ಆಗಿಬಿಟ್ಟೈತೆ ಅಂದ್ಬಿಟ್ಟು ಇನ್ನೇನು ರೂಮ್ ಸಿಕ್ಕಿದ ಮೇಲೆ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ದೇವ್ರ ದರ್ಶನಕ್ಕೆ ಹೋಗಬೇಕು. ರೂಮ್ಗೋಸ್ಕರ ನೋಡಿ ಎಷ್ಟು ಕ್ಯೂ ಇದೆ ಅಂತ. ರೂಮ್ ಬೇಕು ಅಂದರೆ ಕ್ಯೂವಲ್ಲಿ ನಿಂತ್ಕೊಳ್ಳೇಬೇಕು. ಒಬ್ಬರು ಕ್ಯೂವಲ್ಲಿ ನಿಂತ್ಕೊಂಡು ರೂಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಿ. ಆಧಾರ್ ಕಾರ್ಡ್ ಇದ್ದರೆ 3 ಜನ 4 ಜನಕ್ಕೆ ಕೊಡ್ತಾರೆ ಅಂದ್ಬಿಟ್ಟು ಇವರೊಬ್ಬರ ಹತ್ರನೂ ಆಧಾರ್ ಕಾರ್ಡ್ ಐತೆ ಅಂತ ನಿಂತೆಲ್ಲ ವೇಟ್ ಮಾಡ್ತಾ ಇದ್ದೀರಿ. ಇನ್ನೇನು ರೂಮ್ ಸಿಕ್ಕಿದ್ರೆ ಹೋಗಿ ರೂಮಲ್ಲಿ ಫ್ರೆಶ್ ಅಪ್ ಆಗಿ ಆಮೇಲೆ ದರ್ಶನಕ್ಕೆ ಹೋಗಬೇಕು. ನಮ್ಮ ಮಕ್ಳಿಗಂತೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ಎಷ್ಟೊಂದು ಬಿಸಿಲು ಸೆಕೆ ಅಂದರೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.